ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಮಹಾ ಉಪವಾಸ ದಿನಗಳಲ್ಲಿ 37ನೇ ದಿನದಲ್ಲಿ ನಾವು ಇದ್ದೇವೆ. ಈ ದಿನದ ಸಮಯಕ್ಕಾಗಿ ಆರಿಸಿಕೊಂಡ ಸತ್ಯವೇದ ಭಾಗವು ಯೋಹಾನನ ಬರೆದ ಸುವಾರ್ತೆ 2ನೇ ಅಧ್ಯಾಯ 17ರಿಂದ 22ರವರೆಗಿರುವ ವಚನಗಳು. ಈ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರ ದೇಹದ ಬಗ್ಗೆ ಕುರಿತಾಗಿ ನಾವು ಧ್ಯಾನಿಸಲ. ಈ ದೇವಾಲಯವನ್ನು ಕೆಡವಿರಿ, ನಾನು 3 ದಿನದಲ್ಲಿ ಎಬ್ಬಿಸುತ್ತೇನೆ ಎಂಬ ವಾಕ್ಯದ ಮುಖಾಂತರ ಧ್ಯಾನಿಸ ಮಾಡೋಣ. ಯೋಹಾನನು ಈ ರೀತಿಯಲ್ಲಿ ಈ ವಾಕ್ಯವನ್ನು ಸಮದೃಷ್ಟಿಯಿಂದಲೂ ಸುವಾರ್ತೆಗಳಲ್ಲಿ ಆಲಯದ ಶುದ್ಧೀಕರಣ ಮತ್ತು ಅದರ ಕೆಡವುವ ಮುಖಾಂತರವಾಗಿ ಈ ವಾಕ್ಯಗಳಲ್ಲಿ ಬರೆಯಲಾಗಿದೆ. ದೇವಾಲಯವು ಕೆಡುವುದರ ಕುರಿತಾಗಿ ಬರೆದಿದ್ದಾನೆ ಎಂಬುದನ್ನು ನಾವು ಕಾಣಬಹುದು. ಆದರೆ ಯೋಹಾನನು ಆಲಯವನ್ನು ಕೆಡುವುದರ ಕುರಿತಾಗಿ ಬರೆದಿದ್ದಾನೆ. ಯೋಹಾನನ ಸುವಾರ್ತೆಯಲ್ಲಿ ಕೆಲವು ವಿಚಾರಗಳ ಮೂಲಕವಾಗಿ ಕಾಣುವುದೇನೆಂದರೆ, ದೇವರ ಆಲಯದ ಶುದ್ಧೀಕರಣ ಮತ್ತು ಕೆಡುವುದರ ಕ್ರಿಯೆಗಳನ್ನು ನಾವು ಕಾಣಲಾಗುತ್ತದೆ. 3 ದಿನಗಳ ನಂತರ ಇದನ್ನು ಎಬ್ಬಿಸುತ್ತೇನೆ ಎಂಬುದ ವಿಚಾರವಾಗಿ ನಾವು ನೋಡಬಹುದು. 3 ದಿನ. ಇನ್ನು 3 ದಿನ ಎಂದರೆ ನಮ್ಮ ಕ್ರೈಸ್ತ ವಿಶ್ವಾಸಿಗಳಿಗೆ ದೇವರು ಪುನರುತ್ಥಾನ ಆಗುವ ಒಂದು ವಿಷಯವೇ ನೆನಪು ಬರುತ್ತದೆ. ಯೇಸು ತನ್ನ ಶಿಷ್ಯರಿಗೆ ಪುನರುತ್ಥಾನವಾಗುತ್ತಾನೆ ಎಂಬ ರೀತಿಯಲ್ಲಿ ಈ ವಾಕ್ಯವನ್ನು ಹೇಳಲಾಗುತ್ತದೆ. ಈ ಮುಖಾಂತರವು ಗ್ರಹಿಸಲು ನಾವು ನೋಡಬಹುದು. ಯೇಸು ತನ್ನ ಮರಣ ಪುನರುತ್ಥಾನ ಕ್ರಿಯೆಗಳಲ್ಲಿ ಮುಖಾಂತರವಾಗಿ ಬಹಿರಂಗಪಡಿಸಿದ್ದಾನೆ ಎಂಬುದನ್ನು ನಾವು ಯೋಹಾನನ ಬರೆದ ಸುವಾರ್ತೆಯು ಸ್ಪಷ್ಟಪಡಿಸುತ್ತಿದೆ. ಮತ್ತು ಅದೇ ರೀತಿಯಾಗಿ ನಾವು ಕಾಣಬಹುದಾಗಿರುವ ಕ್ರಿಯೆ ಏನೆಂದರೆ, ಪುನರುತ್ಥಾನವೆಂಬ ಸೂಚಕ ಕಾರ್ಯವನ್ನು ಯೇಸು ತನ್ನ ಮುಖಾಂತರವಾಗಿ ಯಹೂದ್ಯರಿಗೂ ಮತ್ತು ಇತರ ಜನರಿಗೂ ಬಹಿರಂಗಪಡಿಸಿದ್ದಾನೆ ಎಂಬುದನ್ನು ನಾವು ಈ ಸುವಾರ್ತೆಯಲ್ಲಿ ಕಾಣಬಹುದಾಗಿದೆ. ಮತ್ತು ಎಲ್ಲ ಜನಾಂಗಗಳಿಗೂ ಮಾಡಿರುವ ಆರಾಧನೆಯನ್ನು ನಾವು ನೋಡಬಹುದು. ಆರಾಧನೆಯನ್ನು ಆತ್ಮಿಕ ಆರಾಧನೆಯಾಗಿ, ಬಹಿರಂಗ ಆರಾಧನೆಯಾಗಿ, ಆತ್ಮಪೂರ್ವಕವಾಗಿ ತಿಳಿಪಡಿಸಿದ್ದಾನೆ ಎಂಬುದನ್ನು ನಾವು ಕಾಣಬಹುದಾಗಿದೆ. ಯೇಸು ತನ್ನ ದೇಹವನ್ನು ದೇವಾಲಯಕ್ಕೆ ಹೋಲಿಕೆ ಮಾಡಿದ್ದಾನೆಂಬುದನ್ನು ಯೋಹಾನನು ಸ್ಪಷ್ಟಪಡಿಸಿ ಈ ಸುವಾರ್ತೆಯಲ್ಲಿ ಉಲ್ಲೇಖಿಸಿದ್ದಾನೆ. ಮತ್ತು ಈ ಸುವಾರ್ತೆಯಲ್ಲಿ ಯಹೂದ್ಯರಿಗೆ ಶುದ್ಧಾಚಾರಣೆಯನ್ನು ನೀಡಿರುವ ದ್ರಾಕ್ಷಾರಸವನ್ನು ಮತ್ತು ಯೋಹಾನನು ತನ್ನ ಆತ್ಮಿಕ ಸ್ಥಾನ ಮತ್ತು ಯಜ್ಞವೇದಿಯ ಸಮರ್ಪಣೆಯ ಆರಾಧನೆಯ ಬಗ್ಗೆ ಬರೆದಿದ್ದಾನೆ. ಯೇಸು ತನ್ನ ದೇಹವನ್ನು ಆಲಯಕ್ಕೆ ಹೋಲಿಕೆ ಮಾಡಿದ್ದಾನೆಂಬುದನ್ನು ಆತ್ಮಿಕ ಆರಾಧನೆಯಾಗಿ ಒಪ್ಪಿಕೊಳ್ಳುತ್ತಾನೆ. ದೇವಾಲಯದಲ್ಲಿ ಯೇಸು ತನ್ನ ಆಲಯ ಮುಖಾಂತರವನ್ನು ಲೆಕ್ಕಿಸದೆ ತೋರಿಸುತ್ತಿರುವ ವಿಗ್ರಹವನ್ನು ನಾವು ನೋಡಬಹುದು. ಈ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ಸಮನಾಗಿ ಬಂದಿರುವ ಕೃಪೆಗಳಲ್ಲಿಯೂ ಮತ್ತು ಅನೇಕ ಕಾರ್ಯಗಳಲ್ಲಿ ದೇವರಾದ ತಂದೆಗೂ ಸಮರ್ಪಿಸಬೇಕಾಗಿರುವ ವಿಚಾರವಾಗಿದೆ. ಈ ದಿನಮಾನಗಳಲ್ಲಿ ನಮ್ಮೆಲ್ಲರಿಗೂ ಸವಾಲಾಗಿ ತಂದೆಗೆ ಸಿಕ್ಕತಕ್ಕ ಮಹಿಮೆಯು ಮತ್ತು ದಿನನಿತ್ಯ ನಡೆಯುವ ಆರಾಧನೆಗಳ ಕುರಿತಾಗಿ ನಾವು ನೋಡಲಾಗುತ್ತದೆ. ಯೇಸುವಿನ ಈ ಕೃತ್ಯವು ಎಷ್ಟೋ ಕಷ್ಟಕರವಾದದ್ದು ಎಂಬುದನ್ನು ನಾವು ಕಾಣಬಹುದು. ಆತನು ಮರಣ ಹೊಂದಿ ಪುನರುತ್ಥಾನ ಹೊಂದಿರುವ ಕ್ರಿಯೆಗಳಲ್ಲಿಯೂ ಆತನು ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಆತನು ಮರಣ ಹೊಂದಿ ಪುನರುತ್ಥಾನ ಹೊಂದಿದ್ದಾನೆ ಎಂಬುದನ್ನು ನಾವು ನೋಡಬಹುದು. ಮತ್ತು ಅಧಿಕಾರವುಳ್ಳ ಶಕ್ತನಾಗಿ ಜೀವಿಸಿದ್ದಾನೆ ಮತ್ತು ದೇವರು ಮಹಿಮೆ ಉಳ್ಳವನೆಂಬುದನ್ನು ಕಾರ್ಯಸೂಚಕವಾಗಿ ಪ್ರಬೋಧಿಸುತ್ತಿದ್ದಾನೆ ಎಂಬುದನ್ನು ನಾವು ಕಾಣಲಾಗುತ್ತದೆ. ಅದೇ ರೀತಿಯಾಗಿ ನಾವು ನೋಡುವುದಾದರೆ, ದೇವರು ತನ್ನ ದೇಹವನ್ನು ಮನುಷ್ಯನ ರಕ್ಷಣೆಗಾಗಿ ತನ್ನನ್ನೇ ತಾನು ಅರ್ಪಿಸಿಕೊಂಡು ನಾವು ಧ್ಯಾನ ಮಾಡುತ್ತಿರುವ ಉಪದೇಶವನ್ನು ಕೈಗೊಂಡು ನಡೆಯಬೇಕೆಂದು ಹೇಳುತ್ತಾ ಆತನ ಮುಖಾಂತರವಾಗಿ ನಾವು ಆತನ ಹಿಂದೆ ನಡೆಯುತ್ತಾ ಸಾಗಬೇಕೆಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸಲಾಗಿದೆ.